ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾಗಬಹುದು ಅನ್ನೋದಕ್ಕೆ ನಮ್ಮಲ್ಲಿ ಬೇಕಾದಷ್ಟು ಉದಾಹರಣೆಗಳಿದಾವೆ. ಬೇಕಾದಷ್ಟು ಸಾಧಕರು ಕೂಡ ಇದ್ದಾರೆ. ಅದಕ್ಕೆ ಡಾಕ್ಟರ್ ಸಿ.ಎನ್.ಆರ್. ರಾವ್ ಅವರನ್ನ ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ ಇಲ್ಲಿ ಲೇಖಕರು. ಜನರಿಗೆ ಇಂಗ್ಲಿಷ್ ಮೇಲೆ ವ್ಯಾಮೋಹ ಹೆಚ್ಚಾಗಿ ಬೆಳೆದಿದ್ದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಅವ್ರ ತಲೆನಲ್ಲಿ ಕೂತ್ಬಿಟ್ಟಿದೆ ಅದು ಅನ್ನುವಂಥದ್ದನ್ನು ಅವರು ತುಂಬ ವಿಷಾದನೀಯವಾಗಿ ಹೇಳೋ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾ ಇದ್ದಾರೆ ನೋಡಿ ಲೇಖಕರು, ಪೋಷಕರು ಯಾಕೆ ಆಂಗ್ಲ ಭಾಷೆಯ ಮಾಧ್ಯಮದಲ್ಲಿ ಮಕ್ಕಳನ್ನ ಓದಿಸೋದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಅಥವಾ ಆಕರ್ಷಿತರಾಗ್ತಾ ಇದ್ದಾರೆ ಅನ್ನೋದಕ್ಕೆ ಕೆಲವೊಂದಷ್ಟು ಕಾರಣಗಳನ್ನು ಕೊಡೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ತಂದೆ ತಾಯಿಗಳು ತಮ್ಮ ಮಕ್ಕಳು ಒಳ್ಳೆಯ ಶಾಲೆಗಳಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು ಅನ್ನುವಂಥದ್ದು ಎಲ್ಲ ತಂದೆ ತಾಯಿಗಳಲ್ಲಿಯೂ ಇರುವಂತಹ ಒಂದು ಕನಸು ಅದು. ಅವರ ಭವಿಷ್ಯ ಉಜ್ವಲವಾಗಬೇಕು, ಮಕ್ಕಳು ಉತ್ತಮವಾದ ಬದುಕನ್ನು ಕಲಿಬೇಕು ಅನ್ನುವಂಥದ್ದು ಸಹಜವಾಗಿ ಇರುವಂಥ ಒಂದು ಆಸೆ. ಅವರ ಅವರು ನ್ಯಾಯವಾಗಿಯೇ ಅಸಹ್ಯ ಅನ್ನಿಸುವಂತಹ ನಮ್ಮ ಸಾರ್ವಜನಿಕ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಕಳಿಸೋದಕ್ಕೆ ಇಷ್ಟಪಡೋದಿಲ್ಲ ಅಂತಿದೆ. ಅಸಹ್ಯ ಅನ್ನುವ ಪದವನ್ನು ಬಳಸ್ತಾ ಇದ್ದಾರೆ ಅಂದರೆ ಅರ್ಥ ಏನು ಅಲ್ಲಿಗೆ? ಅಸಹ್ಯ ಅಂತ ಅನ್ನಿಸ್ತಾ ಇದೆ ಸಾರ್ವಜನಿಕ ಶಾಲೆಗಳು ಅಂದರೆ ಆ ಶಾಲೆಗಳಲ್ಲಿ ಗುಣಮಟ್ಟ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ. ತಿದ್ದಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಆ ಒಂದು ಇಲಾಖೆಯಲ್ಲಿರುವಂಥವರು ತಿದ್ದಿಕೊಳ್ಳುವ ಮನೋಭಾವವನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಎಷ್ಟೋ ಕಡೆಗಳಲ್ಲಿರುವಂತಹ ಶಾಲೆಗಳನ್ನು ನೋಡಿದಾಗ ಕುಸಿದು ಬೀಳ್ತಾ ಇರುವಂತಹ ಕಟ್ಟಡಗಳಾಗಿರ್ಬೋದು, ದೊಡ್ಡಿಯ ಆಗಿರುವಂತಹ ತರಗತಿಗಳು, ಅಧ್ಯಾಪಕರಿಲ್ಲದ ತರಗತಿಗಳು, ಪಾಠ ಹೇಳದ ಅನರ್ಹ ಅಧ್ಯಾಪಕರು, ದಿನ ಬೆಳಗಾದರೆ ರಜೆ ಹಾಕುವಂಥದ್ದು, ಶಿಸ್ತಿಲ್ಲದ ವ್ಯವಸ್ಥೆ, ಮೂತ್ರದ ವಾಸನೆಯ ಪರಿಸರ, ಇದು ನಮ್ಮ ಬಹಳಷ್ಟು ಶಾಲೆಗಳ ಸ್ಥಿತಿಗತಿ. ಇದು ಪುಸ್ತಕದಲ್ಲಿರುವಂಥ ವಿಚಾರಗಳಲ್ಲ, ಪ್ರಸ್ತುತ ದಿನ ಬೆಳಗಾದರೆ ನೋಡಿ, ಇಡೀ ನಮ್ಮ ಕರ್ನಾಟಕವನ್ನು ಒಂದು ಸುತ್ತು ಬಂದರೆ ಅದರಲ್ಲಿ ಲಕ್ಷಾಂತರ ಶಾಲೆಗಳು, ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ. ಸಾವಿರಾರು ಶಾಲೆಗಳು ಇವತ್ತು ಮುಚ್ಚೋಗ್ತಾ ಇದ್ದಾವೆ. ಯಾಕೆ? ಸರ್ಕಾರಿ ಕೆಲಸದಲ್ಲಿರುವಂತಹ ಶಿಕ್ಷಕರು ಪಾಠ ಮಾಡುವ ಅರ್ಹತೆಗಳಿರೋದಿಲ್ವಾ ಸರಿಯಾಗಿ? ಮಕ್ಕಳನ್ನು ಹೊಂದಿಸಿಕೊಳ್ಳುವಂಥ ವ್ಯಕ್ತಿತ್ವ ಇರೋದಿಲ್ವಾ? ಮತ್ತು ಹೇಗೆ ಬಂದು ಆ ಸ್ಥಾನದಲ್ಲಿ ಕೂತ್ಕೊಳ್ತಾರವರು? ಇನ್ನು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ? ಇವತ್ತಿಗೂ ಎಷ್ಟೋ ಮಕ್ಕಳು ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾವೆ. ಈಗಿನ ಆಧುನಿಕ ಕಾಲದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಒಂದು ದಿಕ್ಕಿನಲ್ಲಿ ಬೆಳೀತಾ ಹೋಗ್ತಾ ಇದೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ದೇಶ ಅಂತ ಹೇಳಿದ್ರೆ, ಇನ್ನೆಲ್ಲೋ ಮೂಲೆಯಲ್ಲಿ ನೋಡಿ ನೀವು ತುಂಬ ಕೆಳಮಟ್ಟದ ಬದುಕನ್ನು ಬದುಕ್ತಾ ಇರುವಂತಹ ಪರಿಸರ ಇನ್ನೂ ಇದೆ ನಮ್ಮ ದೇಶದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಕನ್ನಡ ಶಾಲೆಗಳಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಅನ್ನೋದಕ್ಕೆ ಇವತ್ತಿಗೂ ಕೂಡ ಮಕ್ಕಳು, ಹೆಣ್ಮಕ್ಳು, ಗಂಡು ಮಕ್ಕಳು, ಓದುವಂಥ ವಿದ್ಯಾರ್ಥಿಗಳು ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗ್ತವೆ. ಒಂದೇ ಟೀಚರ್ ಇರ್ತಾರೆ, 3-4 ಕ್ಲಾಸ್ ಇರುತ್ತೆ. 1ರಿಂದ 5ನೇ ಕ್ಲಾಸ್ಗೆ ಒಬ್ಬರು ಟೀಚರ್ ಇರ್ತಾರೆ. ಈಗಿನ ಕಾಲಘಟ್ಟಕ್ಕೂ ಎಷ್ಟೋ ಜನಕ್ಕೆ ಉದ್ಯೋಗ ಕೊಡ್ತಾ ಇಲ್ವಲ್ಲಪ್ಪ ಸರ್ಕಾರಗಳು. ಅರ್ಹತೆ ಇರೋರಿಗೆ ಕೆಲಸ ಇಲ್ಲ, ಕೆಲಸ ಇದ್ದವ್ರಿಗೆ ಅರ್ಹತೆಗಳಿಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ಇವತ್ತು. ಆದರೆ ಪ್ರಾಮಾಣಿಕವಾಗಿ ಯಾರು ಕೆಲಸ ತಗೊಂಡಿರ್ತಾರಲ್ಲ ಅವ್ರು ನಿಜವಾಗ್ಲೂ ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಹೋಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾವ ಇಲಾಖೆಗಳಲ್ಲೂ ಸಮಸ್ಯೆಗಳು ಬರೋದಿಲ್ಲ. ಬರೀ ಕನ್ನಡ ಅಂತ ಮಾತ್ರ ಅಲ್ಲ, ಇಲ್ಲಿ ಪುಸ್ತಕದಲ್ಲಿದೆ, ಓದ್ತೀವಿ, ಹೌದು ನಾವು ಕನ್ನಡದಲ್ಲಿ ಓದಬೇಕು, ಕನ್ನಡ ಮಾತೃಭಾಷೆಗೆ ನಾವು ಗೌರವವನ್ನು ಕೊಡಬೇಕು, ಉಳಿಸ್ಬೇಕು ಸಾಧ್ಯನೇ ಇಲ್ಲ. ಅದು ಮನಸ್ಸಿನಿಂದ, ಹೌದು ಇದು ನಮ್ಮ ತಾಯಿ ಭಾಷೆ ಅಲ್ವಾ, ಇದನ್ನು ಉಳಿಸೋದಕ್ಕೆ ಪ್ರಾಮಾಣಿಕವಾಗಿ ನಾವು ಯಾವುದೇ ಜಾಗದಲ್ಲಿರಲಿ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ಕವಿಗಳು. ಆ ಹಾಡುಗಳನ್ನು ಹಾಡುವಾಗ ನಮ್ಗೆ ಎಷ್ಟು ಖುಷಿ ಅನಿಸುತ್ತೆ, ಅದನ್ನ ಉಳಿಸ್ಕೊಳ್ಳೋದಕ್ಕೆ ಯಾಕೆ ಪ್ರಯತ್ನ ಪಡೋದಿಲ್ಲ ಅನ್ನುವಂಥದ್ದು ದುರಂತ ನಿಜವಾಗ್ಲೂ ಕೂಡ. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ಹೌದಲ್ವಾ? ನೀವು ಎಲ್ಲೇ ಇರಿ, ನೀವು ನಿಂತ ಜಾಗವನ್ನೇ ಕರ್ನಾಟಕ ಅಂದ್ಕೊಳ್ಳಿ. ಅದು ಭಾಷೆ ಅಂದರೆ ಬರೀ ಭಾಷೆ ಅಲ್ಲ, ನಮ್ಮ ಕನ್ನಡಿಗರಲ್ಲಿ
ಅದು ನಮ್ಮ ದೈವ ಅದು. ಹಾಗಾಗಿ ಆ ದೈವಕ್ಕೆ ಏನು ಗೌರವವನ್ನು ಸಲ್ಲಿಸ್ಬೇಕು ಅದನ್ನ ಸಲ್ಲಿಸ್ಬೇಕು. ಅದನ್ನ ಬರೀ ನಾವು ಮಾತ್ರ ಕಲಿಯೋರು ಮಾತ್ರ ಪ್ರಯತ್ನ ಪಟ್ರೆ ಅಲ್ಲ, ಕಲಿಸುವವರೂ ಪ್ರಯತ್ನವನ್ನ ಪಡಬೇಕು. ನೋಡಿ ಇಲ್ಲಿ ಎಂತೆಂಥ ವಿಚಾರಗಳನ್ನ ಹೇಳೋ ಪ್ರಯತ್ನ ಮಾಡಿದ್ದಾರೆ ಲೇಖಕರು. ಶಿಸ್ತಿಲ್ಲದ ವ್ಯವಸ್ಥೆ. ಒಂದು ಕ್ಲಾಸ್ ರೂಮ್ ಇರುತ್ತೆ, ಪಕ್ಕದಲ್ಲಿಯೇ ಮೂತ್ರದ ವಾಸನೆ ಬರ್ತಾ ಇರುತ್ತೆ. ಈ ಕ್ಷಣಕ್ಕೂ ಇವತ್ತಿನ ಕಾಲಘಟ್ಟದಲ್ಲಿ ಅಂತಂಥ ಸ್ಕೂಲ್ಗಳು ಇದಾವೆ ನಮ್ಮ ಕರ್ನಾಟಕದಲ್ಲಿ. ಹೇಗೆ ಕಳಿಸ್ತಾರೆ ತಂದೆ ತಾಯಿಗಳು? ಇರೋದು ಒಂದೇ ಬಾಲ್ಯ, ಇರೋದು ಒಂದೇ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳು ಕಲಿದೇ ಹೋಯ್ತು ಅಂತ ಹೇಳಿದ್ರೆ, ನಾವು ಕನ್ನಡ ಕನ್ನಡ ಅನ್ಕೊಂಡು ಪಾಪ ಆ ಮಕ್ಕಳನ್ನ ಅಲ್ಲಿ ಸೇರಿಸ್ತೀವಿ ಅಂತ ಅಂದರೆ ಅವಕ್ಕೆ ವ್ಯವಸ್ಥೆನೇ ಸರಿಯಾಗಿಲ್ಲ ಅಂದರೆ ಏನು ಕಲಿಸ್ತೀರಿ? ಹಾಗಾಗಿ ಬರೀ ಪೋಷಕರ ತಪ್ಪು ಅಂತ ಹೇಳ್ತಾ ಇಲ್ಲ ಇಲ್ಲಿ ಲೇಖಕರು. ಹೊಣೆಯನ್ನ ಹೊತ್ಕೊಂಡು ನಾನೇನೋ ಮಾಡ್ತೀನಿ ಅಂತ ಹೇಳಿ ಮತಗಳನ್ನ ಹಾಕಿಸ್ಕೊಂಡು ಗೆದ್ದು ನಿಂತಿರ್ತಕ್ಕಂತಹ ರಾಜಕೀಯ ವ್ಯಕ್ತಿಗಳು ಏನು ಮಾಡಬೇಕು ಅದನ್ನ ಮಾಡಬೇಕಲ್ಲ. ನಾನು ಶಿಕ್ಷಕರಾಗಿನೇ ಸೇವೆಯನ್ನು ಸಲ್ಲಿಸಬೇಕು ಅಂತ ಆಸೆ ಹೊತ್ತು ಆದರ್ಶವನ್ನು ಇಟ್ಕೊಂಡು ಬಂದಿರತಕ್ಕಂಥ ಟೀಚರ್ಸು ಕೂಡ ತಮ್ಮ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸಬೇಕಲ್ವಾ? ಕಟ್ಟಡಗಳು ಸರಿಯಾಗಿರ್ಬೇಕಲ್ವಾ? ಮಕ್ಕಳು ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳ್ತಿರ್ತಾರೆ, ತಲೆ ಮೇಲೆ ಹೆಂಚು ಬೀಳುತ್ತೋ, ಇನ್ನೇನೋ ಬೀಳುತ್ತೋ, ಬುರುಡೆ ಓಪನ್ ಆಗುತ್ತೆ, ಹಾಸ್ಪಿಟಲೈಸ್ ಆಗ್ತಾ ಇದ್ದಾರೆ. ಇವತ್ತು ಕೂಡ ನಡೀತಾ ಇದೆ ಅದು. ಇಂತಹ ದುರಾವಸ್ಥೆಯಲ್ಲಿ ಯಾವ ತಂದೆ ತಾಯಿಗಳು ತಾನೇ ಈ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸಿ ಅವರ ಮಾತೃಭಾಷೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಪಾಪ. ಹಾಗಾಗಿ 5 ಬೆರಳು ಸೇರಿ ಈ ಸಮಷ್ಟಿ, ಈ ಮುಷ್ಟಿ ಹೌದಲ್ವಾ? ಹಾಗಾಗಿ ಎಲ್ಲ ದಿಕ್ಕಿನಿಂದಲೂ ಕೂಡ ಒಂದು ಭಾಷೆಯನ್ನು ಉಳಿಸೋದಕ್ಕೆ ಪ್ರಯತ್ನ ಪಟ್ಟರೆ ಮಾತ್ರ ಅದಾಗುತ್ತೆ. ನಾನು ಹೇಳೋ ಮಾತು ಸರಿ, ಅವ್ರು ಹೇಳೋ ಮಾತು ಸರಿ, ಅಥವಾ ಇನ್ಯಾರೋ ಹೇಳೋ ಮಾತು ತಪ್ಪು ಅನ್ನುವಂಥದ್ದಲ್ಲ. ಎಲ್ಲ ದಿಕ್ಕುಗಳಿಂದಲೂ ಕೂಡ ನಮ್ಮ ಭಾಷೆಯನ್ನು ಉಳಿಸೋ ಪ್ರಯತ್ನಗಳಾಗಬೇಕು. ಅದು ಆಡಳಿತಾತ್ಮಕವಾಗಿ ಅದನ್ನು ಮುಖ್ಯವಾಗಿ ಹೇಳ್ತಾ ಇದ್ದಾರೆ ಲೇಖಕರಿಲ್ಲಿ. ಇಲಾಖೆಗಳ ಮೂಲಕ ಕನ್ನಡದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಶಾಸನಗಳನ್ನು ರೂಪಿಸಿ ನಾವು ಸಾರ್ವಜನಿಕರು ಸಹಜವಾಗಿ ಅದನ್ನು ಒಪ್ಕೊಳ್ತಾ ಹೋಗ್ತೀವಿ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಇನ್ನು ಮುಂದುವರೆದು ಈ ಮೇಲ್ಕಂಡ ವಿಚಾರಗಳಲ್ಲಿ ಹೇಳಿದಂತಹ ವಿಚಾರಗಳನ್ನು ಹೊರತುಪಡಿಸಿ ಅತಿ ಮುಖ್ಯವಾದ ವಿಷಯವನ್ನು ಲೇಖಕರು ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ನೋಡಿ. ನಾವು ಕನ್ನಡಿಗರು ಅಂತ ಕರೆಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಯೋಗ್ಯತೆಗಳ ಏನೇನಿದಾವೆ, ಆ ಯೋಗ್ಯತೆಯ ಪ್ರಶ್ನೆಗಳು ಏನೇನು ನಮ್ಮನ್ನು ಚುಚ್ಚಬೇಕು ಕನ್ನಡ ಉಳಿಸೋದಕ್ಕೆ ಅನ್ನುವಂಥದ್ದನ್ನು ಅತ್ಯಂತ ಮಾರ್ಮಿಕವಾಗಿ ಲೇಖಕರಲ್ಲಿ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೋಡಿ. ಕನ್ನಡ ಕನ್ನಡ ಅಂತ ಹೇಳಿ ನಾವು ನಮ್ಮನ್ನೇ ಪ್ರಶ್ನಿಸಿಕೊಳ್ಳುವುದು ತೀರಾ ಅಗತ್ಯ. ಕನ್ನಡ ಹೇಳೋದಕ್ಕೆ ಮಾತ್ರ ಅಲ್ಲ, ಅನುಸರಿಸುವುದಕ್ಕೂ ಕೂಡ ಎಂದು ಎಷ್ಟು ಜನ ತಿಳ್ಕೊಂಡಿದ್ದೀವಿ? ಈ ಪ್ರಶ್ನೆಗಳು ನಮ್ಮನ್ನು ಕಾಡಬೇಕು ಅಂತ ಹೇಳ್ತಾ ಇದ್ದಾರೆ ಲೇಖಕರು. ನಮ್ಮ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಓದಿಸ್ತಾ ಇದ್ದೀವಿ? ನಾವು ಯಾವ ಪತ್ರಿಕೆಗಳನ್ನು ಓದ್ತಿದ್ದೀವಿ? ಪತ್ರಿಕೆಗಳನ್ನು ಓದೋ ಅಭ್ಯಾಸ ಇವತ್ತಿಲ್ವೇ ಇಲ್ಲ ಬಿಡಿ, ಎಲ್ಲ ನಾವು ನೋಡಬೇಕು ಅಂತ ಆಸೆ ಪಡುವಂಥದ್ದು ಅಥವಾ ನೋಡುವಂತಹ ಸಿನಿಮಾಗಳು ಯಾವ ಭಾಷೆಗೆ ಸಂಬಂಧಪಟ್ಟಿದ್ದು? ಎಲ್ಲ ಭಾಷೆಯ ಚಲನಚಿತ್ರಗಳನ್ನು ನೋಡಿ, ಆದರೆ ಮೊದಲಿಗೆ ನಮ್ಮ ಆದ್ಯತೆ ಯಾವುದಾಗಿರಬೇಕು? ಕನ್ನಡ ಆಗಿರಬೇಕು ಅನ್ನೋದು ಲೇಖಕರ ಅಭಿಪ್ರಾಯ. ನೀವು ಯಾವುದನ್ನಾದರೂ ಬೆಳೆಸಬೇಡಿ ಅಂತ ಹೇಳೋದಿಲ್ಲ. ಏಕೆ ಅಂತ ಹೇಳಿದ್ರೆ, ಸಿನಿಮಾ ಅಂತ ನಾವು ಚರ್ಚೆ ಮಾಡುವಾಗ ನಮ್ಮ ಕನ್ನಡದ ಕಲಾವಿದರು ಬೇರೆ ಭಾಷೆಯ ಸಿನಿಮಾ ಕ್ಷೇತ್ರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಹಾಗೆಯೇ ಬೇರೆ ಭಾಷೆಯ ಕಲಾವಿದರು ಕೂಡ ನಮ್ಮ ಕನ್ನಡದ ಸಿನಿಮಾ ಕ್ಷೇತ್ರಗಳಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಅಲ್ಲಿ ಭಾಷೆಯ ವಿಚಾರ ಅಂತಲ್ಲ, ಅಂದರೆ ಬೆಳೆಸಬೇಕು ಅನ್ನುವಾಗ ನಾವು ಮೊದಲಿಗೆ ಆದ್ಯತೆಯನ್ನು ಕೊಡಬೇಕಾಗಿರೋದು ನಮ್ಮ ಕನ್ನಡದ ಚಲನಚಿತ್ರಗಳಿಗೆ ಅನ್ನುವಂಥದ್ದು. ನಾವು ಮನೆಯನ್ನು ಕಟ್ಟಿಸ್ತೀವಿ, ವಿಜೃಂಭಣೆಯಿಂದ ಅದನ್ನು ಗೃಹ ಪ್ರವೇಶ ಮಾಡ್ತೀವಿ ಅಥವಾ ಇನ್ನೇನೋ ಮಾಡ್ತೀವಿ, ಆದರೆ ಮನೆಯ ಮುಂದೆ ಯಾವ ಭಾಷೆಯಲ್ಲಿ ಬೋರ್ಡ್ಗಳನ್ನು ಹಾಕ್ತೀವಿ ಅನ್ನುವಂಥದ್ದು ಅತಿ ಮುಖ್ಯ ಆಗುತ್ತೆ. ಏಕೆಂದರೆ ಹನಿ ಹನಿ ಕೂಡಿದ್ರೆ ಹಳ್ಳ, ಚಿಕ್ಕ ಚಿಕ್ಕ ವಿಚಾರಗಳೇ ಮುಂದೆ ದೊಡ್ಡದಾಗಿ ಕಾಣುವಂಥದ್ದು. ಹಾಗಾಗಿ ಆರಂಭದ ಮೂಲದಿಂದಲೇ ನಾವು ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು. ನಮ್ಮ ಲೆಟರ್ ಹೆಡ್ಗಳಲ್ಲಿ ಅಚ್ಚಾಗಿರುವಂಥದ್ದು ಯಾವ ಭಾಷೆಯ ಅಕ್ಷರಗಳು ಅದನ್ನು ನೋಡ್ಕೊಳ್ಬೇಕು. ಇಂಗ್ಲೀಷಿನ ವ್ಯಾಮೋಹ ಹೇಗಿದೆ ಅನ್ನೋದಕ್ಕೆ ನೋಡಿ ಇಲ್ಲಿ. ಇನ್ನು ಗೃಹ ಪ್ರವೇಶದ ಪತ್ರಿಕೆಗಳನ್ನು ನಾವು ಯಾವ ಭಾಷೆಯಲ್ಲಿ ಛಾಪಿಸ್ತಾ ಇದ್ದೀವಿ, ಅಚ್ಚಾಕಿಸ್ತಾ ಇದ್ದೀವಿ ಅನ್ನುವಂಥದ್ದು. ಲಗ್ನ ಪತ್ರಿಕೆಗಳನ್ನು ಯಾವ ಭಾಷೆಯಲ್ಲಿ ನೋಡಿ. ಇವೆಲ್ಲವೂ ಕೂಡ ವಿಚಾರಗಳು ಚಿಕ್ಕದಾಗಿರ್ಬೋದು, ಆದರೆ ಮಹತ್ವ ಎಷ್ಟು ದೊಡ್ಡದಾಗಿದೆ. ಇವೆಲ್ಲವೂ ಕೂಡ ಸತ್ಯ. ನಮ್ಮ ಕನ್ನಡ ಭಾಷೆನ ಬೆಳೆಸೋದಕ್ಕೆ ಬರೀ ಒಬ್ಬರಿಂದ ಹೋರಾಟ ಅಲ್ಲ. ನಾವು ಬರೀ ಏನೋ ಯಾರೋ ಬಂದಿದ್ದಾರೆ ಅವ್ರ ಭಾಷೆಯಲ್ಲಿ ನಾವು ಉತ್ತರ ಕೊಟ್ಟು ನಾವು ಗ್ರೇಟ್ ಅನ್ಸ್ಕೊಂಡ್ಬಿಟ್ವಿ, ನಾವು ಅವ್ರ ಭಾಷೆನ ಇಲ್ಲಿದ್ಕೊಂಡೇ ಕಲ್ತಿದ್ದೀವಿ,
ಪ್ರೌಢಿಮೆಗೆಲ್ಲ ಬದುಕುವಂಥದ್ದು. ಭಾಷೆಯ ಪ್ರೌಢಿಮೆ ಅಂದರೆ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೀವದಲ್ಲಿ ಬೆರೆತು ಹೋದಂತಹ ಮಾತೃಭಾಷೆಗೆ ನಾವು ಗೌರವವನ್ನು ಕೊಡಬೇಕು, ಉಳಿಸೋ ಪ್ರಯತ್ನವನ್ನು ಮಾಡಬೇಕು. ಲಗ್ನ ಪತ್ರಿಕೆಗಳಾಗಿರಬಹುದು, ನಾಮಕರಣದ ಪತ್ರಿಕೆಗಳಾಗಿರಬಹುದು, ಎಲ್ಲವೂ ಕೂಡ ಯಾವ ಭಾಷೆಯಲ್ಲಿ ಹಚ್ಚಾಕಿಸ್ತಾ ಇದೀವಿ ನಾವು ಅಂತ ನೋಡ್ಕೊಳ್ಳಿ ಒಂದು ಸರಿ. ನಿಮ್ಮ ಆತ್ಮ ಅವಲೋಕನವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬ್ಯಾಂಕ್‌ಗಳಲ್ಲಿ ಚೆಕ್‌ಗಳನ್ನ ಬರೆಯೋದು ಯಾವುದ್ರಲ್ಲಿ? ಅದೇ ಮತ್ತೆ ಆಂಗ್ಲ ಭಾಷೆಯಲ್ಲಿ. ಕನ್ನಡದಲ್ಲಿ ಯಾಕೆ ಬರೆಯೋದಿಲ್ಲ? ಬೇರೆಯವ್ರಿಗೆ ಕನ್ನಡ ಮಾತಾಡಿ ಅಂತ ಹೇಳೋದಕ್ಕಿಂತ ಮುಂಚೆ ನಾವು ಯಾವ ಭಾಷೆಯಲ್ಲಿ ಇದೆಲ್ಲವನ್ನ ಮಾಡ್ತಾ ಇದೀವಿ ಅಂತ ನಾವು ಒಂದು ಸರಿ ಯೋಚನೆ ಮಾಡಬೇಕಲ್ಲ. ನಾವು ಬರೆಯುವಂತಹ ಕಾಗದದ ಪತ್ರಗಳಲ್ಲಿ ಎಷ್ಟು ಭಾಗ ಕನ್ನಡ ಪದಗಳನ್ನು ಬಳಸ್ತೀವಿ? ಇಂತಹ ನೂರಾರು ಪ್ರಶ್ನೆಗಳನ್ನು ಕೇಳೋ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದು ಕೂಡ ತಪ್ಪಿಲ್ಲ. ಏಕೆಂದರೆ ಇದೆಲ್ಲವೂ ಕೂಡ ಸತ್ಯ. ಒಂದು ಕ್ಷಣ ನಾವು ಇದನ್ನು ಯೋಚನೆ ಮಾಡಿದ್ರೆ ಹೌದಲ್ವಾ ಅಂತ ನಮಗೆ ಅನ್ಸೋದಕ್ಕೆ ಆರಂಭ ಆಗುತ್ತೆ. ಸೊ ಹಾಗಾಗಿ ಈ ಎಲ್ಲವುಗಳು ಕೂಡ ನಮ್ಮನ್ನು ಚುಚ್ಚಬೇಕು. ನಿನ್ನ ಯೋಗ್ಯತೆ ಏನಪ್ಪ? ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ ನೀನು, ಇದೆಲ್ಲದರಲ್ಲೂ ಕನ್ನಡವನ್ನು ಬಳಸ್ತಾ ಇದೆಯಾ? ಯಾಕೆ ಪರಭಾಷಿಗರಿಗೆ ಕನ್ನಡ ಬರೋದಿಲ್ಲ ಅಂತ ನೀನು ಜಗಳಕ್ಕೆ ಹೋಗ್ತೀಯ? ಮೊದಲು ನೀನು ಕನ್ನಡವನ್ನು ಇಷ್ಟೆಲ್ಲದರಲ್ಲಿ ನೀನು ಕನ್ನಡವನ್ನು ಬಿಟ್ಟಿದಾಗ ಅವ್ರಿಗೆ ಯಾರನ್ನಾದರೂ ಕೇಳುವಂತಹ ಅಧಿಕಾರ ನಮಗಿರೋದೇ ಇಲ್ವಲ್ಲ? ನೋಡಿ ಎಷ್ಟು ಸುಲಭವಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದಾರೆ ಲೇಖಕರು ಅಂತ ಹೇಳಿ. ನಾವು ಕನ್ನಡವನ್ನ ಕುರಿತು ಮಾತನಾಡೋದಕ್ಕೆ ಯೋಗ್ಯತೆಗಳನ್ನ ಅಳವಡಿಸ್ಕೊಳ್ಬೇಕು ಅಂತಂದ್ರೆ ಇದೆಲ್ಲವನ್ನ ಆ ಯೋಗ್ಯತೆಗಳನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಈಗೇನು ಹೇಳಿದೆ ನಾನು ಮೇಲೆ ಇರುವಂಥ ವಿಚಾರಗಳು ಇವೆಲ್ಲವನ್ನು ಕೂಡ ನಾವು ಸರಿ ಮಾಡ್ಕೊಳ್ಬೇಕು. ಆಗ ಮಾತ್ರ ನಾನು ನಿಜವಾಗ್ಲೂ ಕೂಡ ಒಬ್ಬ ಕನ್ನಡಿಗನಾಗೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಸೊ ಇದಿಷ್ಟು ವಿಚಾರಗಳು ಆ, ಈ ಒಂದು ಕನ್ನಡವನ್ನ ಕಟ್ಟುವ ಕೆಲಸ ಅನ್ನುವಂಥ ಪಠ್ಯದಲ್ಲಿರುವಂತಹ ವಿಚಾರಗಳು ಇಷ್ಟೇ. ಕನ್ನಡ ಅಂತ ಬಂದಾಗ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು. ಹೌದಲ್ವಾ? ನಾವು ಮೊದಲು ನಾವು ಕಿತ್ತಾಡೋದನ್ನ ಬಿಟ್ಬಿಡ್ಬೇಕು. ಇಬ್ಬರು ಜಗಳ ಆಡ್ತಾ ಇದ್ರೆ ಮೂರನೇವ್ರಿಗೆ ಲಾಭ. ಅದು ಖಂಡಿತವಾಗ್ಲು ಇವತ್ತು ಪ್ರಸ್ತುತವಾಗಿ ಅದೇ ನಡೀತಾ ಇದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ನಡೀತಾ ಇರೋದೇ ಅದು. ಹಾಗಾಗಿ ಇಡೀ ನಮ್ಮ ಕರ್ನಾಟಕವನ್ನ ನೀವು ಪರಿಶೀಲನೆ ಮಾಡ್ಕೊಂಡು ಬನ್ನಿ. ಎಷ್ಟು ಜನ ಕನ್ನಡಿಗರು ಯಾವ್ಯಾವ ಹುದ್ದೆಯಲ್ಲಿ ಇದ್ಕೊಂಡು ಕನ್ನಡದಲ್ಲಿ ಮಾತಾಡ್ತಾ ಇದ್ರೆ ನೋಡ್ಕೊಂಡು ಬನ್ನಿ. ಲೇಖಕರು ಹೇಳ್ಬೇಕಾಗಿರ್ಲಿಲ್ಲ ನಮಗೆ ಕನ್ನಡದ ಬಗ್ಗೆ. ಯಾಕೆ ಹೇಳುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಇವತ್ತು ನಡೀತಾ ಇರೋದು ಅದೇ ಅಲ್ವಾ? ಹಾಗಾಗಿ ಇನ್ನು ಮುಂದಕ್ಕಾದ್ರೂ ಕನ್ನಡದ ಬಗ್ಗೆ ಪ್ರತಿಯೊಬ್ಬರು ಕೂಡ ಎಂಥ ಸೊಗಸಾದ ಭಾಷೆ ನಮ್ಮ ಕನ್ನಡ, ಅದನ್ನು ಎಲ್ಲರೂ ಕೂಡ ಉಳಿಸುವ ಪ್ರಯತ್ನವನ್ನು ಮಾಡ್ತಾ ಈ ಹಾಮಾನಾಯಕರ ಈ ಒಂದು ಕನಸನ್ನು ನನಸು ಮಾಡುವ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತೀನಿ. ಇದಿಷ್ಟು ಈ ಒಂದು ಪಠ್ಯದಲ್ಲಿರುವಂತಹ ಸಾರಾಂಶ. ಧನ್ಯವಾದಗಳು.